ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇರಾನ್ ವಿರುದ್ಧ ಸುದೀರ್ಘ ಸಮರಕ್ಕೆ ಸಜ್ಜಾಗ್ತಾ ಇದೆಯಾ ಅಮೆರಿಕ? ಅಮೆರಿಕದ 4ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಪಶ್ಚಿಮ ಏಷ್ಯಾದಲ್ಲಿ ಠಿಕಾಣಿ ಹೂಡಿದಾವೆ. ಇರಾನ್ ದೇಶದ ಮೂಲಸೌಕರ್ಯಗಳನ್ನು ನಾಶಪಡಿಸುವ ಗುರಿ ಹೊಂದಿರುವುದು. ಇರಾನ್ ಸೇನೆ IRGC ನೆಲೆಗಳು, ಡ್ರೋನ್ ಮತ್ತು ಕ್ಷಿಪಣಿ ಸಂಗ್ರಹಾರಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇರಾನ್ ದೇಶದ ಅಣು ಸಂಸ್ಕರಣಾ ಸ್ಥಾವರಗಳ ಮೇಲೆ ಇನ್ನಷ್ಟು ದಾಳಿಗೆ ಸಿದ್ಧತೆ ನಡೀತಾ ಇದೆ. ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿ. ಅಮೆರಿಕ ದಾಳಿಗೆ ನೆಲೆ ಒದಗಿಸಿರುವ UAE ದೇಶದ ಮೇಲೆ ಇರಾನ್ ಕೆಂಗಣ್ಣು ಬೀರಿದೆ. UAE ದೇಶದ ಮೂಲಸೌಕರ್ಯಗಳನ್ನು ಮಣ್ಣು ಪಾಲು ಮಾಡುವ ಬೆದರಿಕೆಯನ್ನು ಹಾಕಿದೆ ಇರಾನ್. UAE ದೇಶ ಬೆಲೆ ಕಟ್ಟಲೇಬೇಕು ಅಂತ ಬೆದರಿಕೆಯನ್ನು ಹಾಕ್ತಾ ಇದೆ ಇರಾನ್ನ ನಾಯಕರು UAE ದೇಶಕ್ಕೆ ಬೆದರಿಕೆಯನ್ನು ಹಾಕ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಇರಾನ್ನ ಸರ್ವನಾಶ ಮಾಡೇ ಬಿಡ್ತೀವಿ ಅಂತ ಹೇಳಿ ಅಮೆರಿಕ ಸಜ್ಜಾಗಿ ನಿಂತಿದೆ. ಸೊ ಈ ಸಂದರ್ಭದಲ್ಲಿ ಈಗ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇರೋದು. ಅದರಲ್ಲೂ ಅಮೆರಿಕಕ್ಕೆ ಸಹಾಯ ಮಾಡ್ತಾ ಇರುವಂಥ UAE ದೇಶಕ್ಕೆ ಇರಾನ್ ಬೆದರಿಕೆಯನ್ನು ಹಾಕ್ತಾ ಇದೆ. ಇದರ ಜೊತೆಗೆ ಈಗ ಅಮೆರಿಕದ 4ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಪಶ್ಚಿಮ ಏಷ್ಯಾದಲ್ಲಿ ಠಿಕಾಣಿ ಹೂಡಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ವಿರುದ್ಧ ಈ ಸಂಘರ್ಷ ಇಲ್ಲಿಗೆ ಮುಗಿಯಲ್ಲ, ಸುದೀರ್ಘ ಯುದ್ಧ ನಡೆಯುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಇತ್ತ ಲೆಬನಾನ್ ದೇಶದಲ್ಲಿ ಹೆಜ್ಬುಲ್ಲಾ ಉಗ್ರರ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಲೆಬನಾನ್ ದೇಶದ ಶೌಕಿನ್ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ದಾಳಿ ನಡೆಸ್ತಾ ಇರೋದು. ಹೆಜ್ಬುಲ್ಲಾ ಉಗ್ರರ ನೆಲೆಗಳನ್ನೇ ಗುರಿಯಾಗಿಸಿ ಇಸ್ರೇಲ್ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಮಾರ್ಚ್ 2ರಿಂದ ಈವರೆಗೆ ಲೆಬನಾನ್ನಲ್ಲಿ 12,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ತಿಳಿದು ಬರ್ತಾ ಇರುವಂಥ ಮಾಹಿತಿ ನೋಡಿ. ಒಂದು ಕಡೆ ಅಮೆರಿಕ ನಿರಂತರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ರೆ, ಇತ್ತ ಇಸ್ರೇಲ್ ಲೆಬನಾನ್ ದೇಶದಲ್ಲಿ ಹೆಜ್ಬುಲ್ಲಾ ಉಗ್ರರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ಗೆ ದೊಡ್ಡ ಶತ್ರುಗಳು ಹೌತಿ ಉಗ್ರರಾಗಿರ್ಬೋದು, ಹೆಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಉಗ್ರರಾಗಿರ್ಬೋದು, ಇರಾನ್ ಅವರನ್ನೆಲ್ಲ ಸಾಕ್ತಾ ಇರುವಂಥ ಇರಾನ್. ಸೊ ಹಾಗಾಗಿ ಈಗ ಇಸ್ರೇಲ್ ಹೆಜ್ಬುಲ್ಲಾ ಉಗ್ರರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಲೆಬನಾನ್ ದೇಶದ ಶೌಕಿನ್ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇರೋದು. ಹೆಜ್ಬುಲ್ಲಾ ಉಗ್ರರ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಮಾರ್ಚ್ 2ರಿಂದ ಈವರೆಗೆ ಲೆಬನಾನ್ನಲ್ಲಿ 12,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಈ ಯುದ್ಧ ಇಲ್ಲಿಗೆ ನಿಲ್ಲಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಡಿಸೈಡ್ ಮಾಡಿದಂಗೆ ಕಾಣಿಸ್ತಾ ಇದೆ. ಈ ಉಗ್ರ ಸಂಘಟನೆಗಳಾಗಿರ್ಬೋದು, ಉಗ್ರ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇರುವಂಥ ಇರಾನ್ ದೇಶ ಆಗಿರ್ಬೋದು, ಇವುಗಳನ್ನು ಬಿಡಬಾರ್ದು ಅಂತ ಹೇಳಿ.